ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ವಿಶೇಷ ವಿಡಿಯೋಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ ಕೂಡ ಹಲವಾರು ವಿಚಾರಗಳ ಬಗ್ಗೆ ಸುಲಭವಾಗಿರುವಂತಹ ಸೊಲ್ಯೂಷನ್ ರೆಮಿಡಿಗಳನ್ನ ನಿಮಗೆ ಪ್ರತಿ ಒಂದು ವಿಡಿಯೋನಲ್ಲಿ ಕೂಡ ಗುರುಗಳು ತಿಳಿಸ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಜೊತೆಗೆ ನಿಮ್ಮ ಬಿಸ್ನೆಸ್ ನಲ್ಲಿ ಅಥವಾ ವಿವಾಹ ವಿಳಂಬ ಆಗ್ತಾ ಇರಬಹುದು, ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಾ ಇದ್ದಲ್ಲಿ ನಿಮ್ಮ ಬಳಿ ಅಕ್ಷಯ ವೃಕ್ಷ ಇದೆ ಅಂತಂದ್ರೆ ಖಂಡಿತ ಆ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನೀವು ಬ್ರೇಕ್ ಹಾಕಬಹುದು. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಾ ಇರುವಂತಹ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ದಾಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಗುರುಗಳೇ, ನೀವು ಕಳೆದ ಕೆಲವು ಕಾರ್ಯಕ್ರಮಗಳಲ್ಲಿ ಹೇಳುವಂತ ವಿಚಾರಗಳನ್ನೇ ನಾನು ಇವತ್ತು ಪ್ರಶ್ನೆ ಮೂಲಕ ಕೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಎಲ್ಲೋ ಒಂದು ಕಡೆ ನಾನು ಕೇಳ್ತಾ ಇದ್ದೆ ತಮ್ಗೆ, ನೀವು ಹೇಳಿದ್ರಿ ಕ್ಯಾಲೆಂಡರ್ ಮುಖಾಂತರ ನೀವು ನಿಮ್ಮ ಭಾಗ್ಯಸ್ಥಾನವನ್ನ ತಿಳ್ಕೊಳ್ಬಹುದು, ಅದು ಪ್ಲೇ ಸ್ಟೋರ್ ನಲ್ಲಿ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ನೋಡುವಂಥದ್ದು ಮುಂದಿನ ಕಾರ್ಯಕ್ರಮಗಳಲ್ಲಿ ತಿಳಿಸ್ತೀನಿ ಅಂತ. ಇದು ಹೇಗೆ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ, ಯಾವ ಒಂದು ಆಪ್ ಅದು, ಅದರಿಂದ ನಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ನಾನು ಯಾವತ್ತೂ ಇದನ್ನು ಹೇಳಿದ್ದೇನೆ. ಹಿಂದೂ ಕ್ಯಾಲೆಂಡರ್, ನೀವು ಪ್ಲೇ ಸ್ಟೋರ್ಗೆ ಹೋಗಿ ಹಿಂದೂ ಕ್ಯಾಲೆಂಡರ್ ಅಂತ ಹೊಡೆದ ಅದೊಂದು ಆ್ಯಪ್, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಬಹುಶಃ ನಿಮ್ಗೆ ಉಪಯೋಗ ಆಗುವಂಥದ್ದು ನಾನು ಹೇಳ್ತಿರ್ತೀನಿ. ಯಾವ್ದು ನಿಮಗೆ ಆಗ್ಬೋದು, ಬಹುಶಃ ಎಲ್ಲವೂ ಕೂಡ ನನ್ನನ್ನೇ ಕೇಳಬೇಕು ಅಂತಲ್ಲ. ಅಲ್ಲಿ ನಿಮಗೆ ಹಿಂದೂ ಹಬ್ಬಗಳದೆಲ್ಲ ಸಿಗುವಂಥದ್ದು, ನಿಮ್ಮ ಜಾತಕದ ಕುಂಡ್ಲಿ, ಅದನ್ನು ನೀವು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಎಲ್ಲ ಹಾಕಿದ್ರೆ ಡೀಟೇಲ್ಸ್ ಕುಂಡ್ಲಿ ಸಿಗುತ್ತೆ. ನಿಧಾನಕ್ಕೆ ಅದನ್ನು ವಾಚ್ ಮಾಡಿ, ನಿಧಾನಕ್ಕೆ ಚೆಕ್ ಮಾಡಿ, ಏನೇನು ದಶಾಭುಕ್ತಿ ಎಲ್ಲ ಗೊತ್ತಾಗತ್ತೆ. ನೋಡ್ಕೊಳ್ಳಿ, ಯಾವುದು ನಿಮ್ಮ ಲಗ್ನ, ಯಾವುದು ನಿಮ್ಮ ರಾಶಿ, ಯಾವುದು ನಿಮ್ಮ ನಕ್ಷತ್ರ, ಸಣ್ಣ ಪುಟ್ಟ ಎಲ್ಲದಕ್ಕೂ ಕೂಡ ನೀವು ಹೋಗ್ಬೇಡಿ. ಸಾಧ್ಯ ಆದಷ್ಟು ನಿಮಗೆ ಉಪಯೋಗ ಆಗಷ್ಟು ನೀವು ಜ್ಯೋತಿಷವನ್ನ ಕಲಿಬಹುದು, ಏನ್ ತೊಂದರೆ ಇಲ್ಲ. ನೀವು ಹೋಗೋದು ಬೇಡ. ಈಗ ನಮಗೆ ತುಂಬಾ ಟೇಸ್ಟ್ ಆಗಿ ಅಡಿಗೆ ಮಾಡ್ಕೊಳಕ್ ಬರಲ್ಲಪ್ಪ, 3 ದಿನ ಆಗಿದೆ ಊಟ ಮಾಡಿ, ಎಂತೋ ತಗೊಂದ್ ರಸ ಅಥವಾ ಒಂದು ಅನ್ನ ಉಳಿಸ್ತಾ ಅಪ್ಪ, ಹೀಗೆ ನಿಮ್ಮ ಸವಿಸ್ತಾರವಾಗಿರ್ತಕ್ಕಂತಹ ಬದುಕನ್ನ ಕಟ್ಕೊಳ್ಳಲಿಕ್ಕೆ ಇದೇನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇನ್ನಾದ್ರೂ ಒಳಗಡೆ ಸ್ವಲ್ಪ ಮುಹೂರ್ತ ಭಾಗ ಅಂತಿದೆ, ಅದನ್ನ ದಯವಿಟ್ಟು ನೀವು ಗಮನಿಸೋದೇ ಆದ್ರೆ, ಈ ಜ್ಯೋತಿಷ್ಯದಲ್ಲಿ ಅದೊಂದು ಸಬ್ಜೆಕ್ಟ್, ಜ್ಯೋತಿಷ್ಯ ಸಬ್ಜೆಕ್ಟ್ ಕರೆಕ್ಟ್ ಇದೆ, ಇಲ್ಲಿ ಜ್ಯೋತಿಷಿ ರಾಂಗ್. ಯಾರು ಏನ್ ಹೇಳ್ತಾರೋ ನನಗೆ ಗೊತ್ತಿಲ್ಲ, ನೀವು ಎಲ್ಲಿ ಹೋಗಿರ್ತೀರೋ ಅಲ್ಲಿ ಹಾಗಿರಬಹುದೇನೋ. ಆ ಸಬ್ಜೆಕ್ಟ್ ಇದೆಯಲ್ಲ, ಅದ್ಭುತವಾಗಿರ್ತಕ್ಕಂತಹದ್ದು. ನೀವೇನಾದ್ರೂ ಈ MBBS ಅದಕ್ಕೂ ಮೇಲ್ಪಟ್ಟು MD ಅದಕ್ಕೆ ಸಮ. ಈ ಜ್ಯೋತಿಷ್ಯನ ಅದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ಅಂತ ಅದ್ಭುತವಾಗಿರೋ ಯಶಸ್ಸನ್ನ ನಿಮಗೆ ತಂದು ಕೊಡ್ಲಿಕ್ಕೆ, MD ಪಾಸ್ ಮಾಡ್ಲಿಕ್ಕೆ, ನೀಟ್ ಎಕ್ಸಾಮ್ ಬರೀಲಿಕ್ಕೆ, PhD ಮಾಡ್ಲಿಕ್ಕೆ, IAS KS ಏನ್ ಮಾಡ್ತಿರೋ ಅದೆಲ್ಲದಕ್ಕೂ ಕೂಡ ಪೂರಕವಾಗಿ ನಿಮಗೆ ಇಲ್ಲೊಂದು ಡೀಟೇಲ್ಸ್ ಅನ್ನ ಕೊಡ್ತಿದ್ದೇನೆ ನಾನು. ಬುಧ ಹೋರ ಅಂತ ಬರುತ್ತೆ, ಬುಧವಾರ ಅಲ್ಲ, ಬುಧ ಹೋರ, HORA ಹೋರ. ಆ ಹೋರ ಸಂದರ್ಭದಲ್ಲಿ ಬಹುಶಃ ಅದು ಒಂದು ಮುಹೂರ್ತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬುಧವಾರ 6 ರಿಂದ 7 ಗಂಟೆ ತನಕ ಇರುತ್ತೆ, 1 ತಾಸು ಬುಧನ ಹೋರ. ಮತ್ತೆ ಮಧ್ಯಾಹ್ನ ಇರುತ್ತೆ, ಬೆಳಗ್ಗೆ ಇರುತ್ತೆ, ಮಧ್ಯಾಹ್ನ ಇರುತ್ತೆ, ಸಾಯಂಕಾಲ ಒಂದು 3 to 4 ಟೈಮ್ಸ್ ಬರುತ್ತೆ ಒಂದು ದಿನಕ್ಕೆ. ಆ ಹೋರಾ ಸಂದರ್ಭದಲ್ಲಿ ನೀವು ಮಕ್ಕಳಿಗೆ ಬುದ್ಧಿ ಹೇಳುವಂಥದ್ದು, ತಿಳಿ ಹೇಳುವಂಥದ್ದು. ನೀವು 9-10 ಗಂಟೆಗೆ ಕುಜನ ಹೋರಾದಲ್ಲಿ ಹೇಳ್ತೀರಾ, ಅವನಿಗೆ ಬುದ್ಧಿ ಮಾತು ಹೇಳ್ತೀರಾ, ಅವನು ರಾಂಗ್ ಆಗ್ತಾನೆ, ರಾಂಗ್, ತುಂಬಾ ಜಗಳ. ಇದು ಸ್ವಲ್ಪ ಅದಕ್ಕೆ ನೀವು ಜ್ಞಾಪಕ ಮಾಡಿದ ಒಳ್ಳೇದಾಯ್ತು. ಅಷ್ಟು ಕೋಪಿಷ್ಟ ಅಲ್ಲ ಅವನು. ನೀವು ಬುಧನ ಹೋರ ಅಥವಾ ಕಾಂಬಿನೇಷನ್, ಅವನ ಲಗ್ನದ್ದು ಅಥವಾ ಭಾಗ್ಯಸ್ಥಾನದ್ದು, ಪೂರ್ವ ಪುಣ್ಯ ಸ್ಥಾನದ್ದು, ಈ ತರಹದ ಒಂದು ಕಾಂಬಿನೇಷನ್ ಅನ್ನು ಹುಡುಕಿ, ಆ ಕಾಂಬಿನೇಷನ್ ಮಿತ್ರ ಆಗಿರ್ಬೇಕು ನಿಮ್ಮ ಹೋರಾ ಟೈಮಿಂಗ್ಸ್. ಈ ಟೈಮಲ್ಲಿ ನೀವು ಅವನಿಗೆ ಬುದ್ಧಿವಾದ ಹೇಳಿ, ಅವನು ನಿಮ್ಮ ಮಾತು ಕೇಳ್ತಾನೆ. 10 ಸಲ ನಿಮ್ಮನ್ನ ಇಗ್ನೋರ್ ಮಾಡಿರ್ತಾನವ, ಬೇಸರ ಮಾಡ್ಕೊಂಡಿರ್ತಾನೆ, ಬೇಜಾರಾಗಿರ್ತಾನೆ, ತುಂಬಾ ಸಲ ಪ್ರವೋಕ್ ಆಗಿರ್ತಾನೆ ಅವನು. ಎಲ್ಲದಕ್ಕೂ ಉತ್ತರ ನೀವು ಒಂದು ದಿವಸ, ಯಾಕಂದ್ರೆ ನಾಲೆಡ್ಜ್ ಅದು ಬುಧನ ಹೋರ, ಅಲ್ಲಿ ಅವನು ನಿಮ್ಮ ಮಾತು ಶೀಘ್ರವಾಗಿ ಕೇಳ್ತಾನೆ. ಪರೀಕ್ಷೆ ಮಾಡಿ ನೋಡಿ. ಇನ್ನು 2ನೇದು ಗುರು ಹೋರ ಅಂತ ಇರುತ್ತೆ. ಆ ಹೋರ ಸಂದರ್ಭದಲ್ಲಿ ನೀವು ಯಾರನ್ನ ಹಣ ಕೇಳಬೇಕು ಅಂತ ಇರ್ತೀರಿ. ಆ ಹಣ ಕೇಳಬೇಕಾದ್ರೆ ಶುಕ್ರವಾರ ದಿವಸ ಗುರುಹೋರ. ಆ ಶುಕ್ರವಾರ ದಿವಸ ಗುರುಹೋರನಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಈ ಆಸ್ಪತ್ರೆಯಲ್ಲಿ ಇರ್ತಾರಲ್ಲ, ಅವರ ಫ್ರೆಂಡ್ಸ್, ಅವರ ಮಿತ್ರರು, ಅವರ ಬಂಧುಗಳು ಯಾರೋ ಇರ್ತಾರೆ, ಅವ್ರಿಗೆ ಸ್ವಲ್ಪ ಹಣ್ಣು ಹಂಪಲು ಆ ಗುರುಹೋರಾದಲ್ಲೇ ಕೊಡಬೇಕು. ಆ ಆಸ್ಪತ್ರೆಯಲ್ಲಿ ಇದ್ದುಕೊಂಡೇ ಕಾಲ್ ಮಾಡ್ಬೇಕು ಅವನಿಗೆ, ಯಾರು ಹಣ ಕೊಡ್ಬೇಕಾಗಿತ್ತು ಅವನಿಗೆ ಚೆಕ್ ಮಾಡಿ ನೋಡಿ ಇದನ್ನ.
ಬರುತ್ತಾ ಗುರುಗಳೇ ಹಣ? 10 ಸಲ ಅವನು ಕೊಡಲ್ಲ ರೀ ಅವನು. ಹ್ಮ್ ನಾನು ಆಸ್ಪತ್ರೆಯಲ್ಲಿ ಇದ್ದೀನಪ್ಪ, ಈ ತರ ನಮ್ಮವರು ಇದನ್ನ 10 ಸಲ ಹಿಡಿದಿರಿ ನೀವು, ನೋ ಕೇಳಿಲ್ಲ. ಹೋರಾ ಟೈಮಲ್ಲೇ ಹಣ್ಣು ಹಂಪಲು ಅಲ್ಲಿರ್ತಕ್ಕಂಥ ಅನಾರೋಗ್ಯವಂತನ ಕೊಟ್ಟಿದ್ದೀರಿ, ಅಲ್ಲಿಂದ ನಿಮ್ಮದೇ ಬರ್ತಕ್ಕಂಥ ಹಣವನ್ನ ಪಡೆದುಕೊಳ್ಳಲಿಕ್ಕೆ ಕರೆ ಮಾಡಿದಿರಿ. ಚೆಕ್ ಮಾಡಿ ನೋಡಿ, ಚೆಕ್ ಮಾಡಿ ಒಂದ್ಸಲ. ಹೀಗೆ ಇದಕ್ಕೆ ಹಣಕಾಸಿನ ವಿಚಾರಕ್ಕೆ ಗುರುವಿನ ಹೋರಾ ಬಳಸಿ. ಇನ್ನ ಮನೆಗಳಲ್ಲಿ ಶುಭ ಕೆಲಸಗಳು ಜರುಗಬೇಕು, ಯಾವಾಗ್ಲೂ ಕಿರಿಕಿರಿ, ವಾಗ್ವಾದ, ಜಗಳ ಇದಾಗ್ತಾ ಇದೆ ಅಂತಂದ್ರೆ ಅದು ಆಗಬಾರ್ದು ಅನ್ನೋದಾದ್ರೆ ಈ ಶುಕ್ರವಾರ ದಿವಸ 6 ರಿಂದ 7, ಯಾಕಂದ್ರೆ ಅದು 4 ಸಲ ಬರುತ್ತೆ, ನಾನು ಅದನ್ನೆಲ್ಲ ಹೇಳಕ್ ಬರಲ್ಲ. ಆಪಲ್ ನೋಡ್ಕೋಬಹುದು. ಅದಕ್ಕೆ ಒಂದು ಟೈಮಿಂಗ್ಸ್ ಹೇಳ್ತಾ ಇದ್ದೇನೆ. ಶುಕ್ರವಾರ ದಿವಸ ಮಾರ್ನಿಂಗ್ ಪ್ರಾರಂಭ ಆಗದೆ ಆ ದಿನದ ಹೋರ, ಶುಕ್ರ ಹೋರ ಇರುತ್ತೆ. ಆ ಹೋರಾ ಟೈಮಿಂಗ್ಸ್ ನೀವು ಚೆಕ್ ಮಾಡ್ಕೋಬೇಕು. ಹಾಗಾದ್ರೆ ಗುರುವಾರ ಈ 6 ರಿಂದ 7 ಗುರು ಹೋರ ಇರುತ್ತೆ. ಹಾಗಂತೇಳಿ ಇಲ್ಲಿ ಯಮಗಂಡ ಕಾಲವೂ ಇದೆ ಅವತ್ತು, ಅದು ಸ್ವಲ್ಪ ತಗೋಬೇಕು ನೀವು. ಅಂತಹ ಯಮಗಂಡ ಕಾಲದಲ್ಲಿ ನಿಮ್ಮ ಪ್ರಯಾಣ ಅಷ್ಟು ಸಮಂಜಸವಲ್ಲ. ಇದನ್ನು ಕೂಡ ಯಮಗಂಡ ಕಾಲ, ಗುಳಿಕಾಲ, ರಾಹುಕಾಲ ಪ್ಲಸ್ ಈ ಹೋರಾ ಟೈಮಿಂಗ್ಸ್ ಎಲ್ಲವೂ ಕೂಡ ಒಂದ್ಸಲ ಕ್ರೋಢೀಕರಿಸಿ ನಿಧಾನಕ್ಕೆ ಚೆಕ್ ಮಾಡ್ಕೊಳ್ಳಿ. ನಾನು ಬಹುಶಃ ಎಲ್ರಿಗೂ ಈ ATM ಕಾರ್ಡ್ ಬರುತ್ತಲ್ಲ, ಆ ಕಾರ್ಡ್ಸ್ ಮಾಡಿದ್ದೇನೆ ಕೆಲವರಿಗೆಲ್ಲ ಕೊಡಬೇಕು ಅಂತೇಳಿ. ಏನು ಆ ಕಾರ್ಡ್ ಇರುತ್ತೆ ಅಂತಂದ್ರೆ ಅದರಲ್ಲಿ ಶುಭ ಮುಹೂರ್ತಗಳೇ, ದುರ್ಮುಹೂರ್ತ ಹುಡುಕುದು ಸಿಗಲ್ಲ. ಗುಳಿಕಾಲ, ಯಮಗಂಡ ಕಾಲ ಇಂಥ ಯಾವ ಸಿಗಲ್ಲ, ಶುಭ ಮುಹೂರ್ತಗಳೇ ಯಾವ ಟೈಮಲ್ಲಿ ಏನ್ ಮಾಡಬೇಕು, ಅದೊಂದು ATM ಕಾರ್ಡ್ಗಿಂತಲೂ ವಿಭಿನ್ನವಾಗಿದೆ. ಆ ತರಹದ್ದು ಮಾಡಿಟ್ಕೊಂಡಾಗ ಅದ್ಭುತವಾಗಿರುತ್ತೆ, ಅಲ್ಲೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ನೀವು ಆ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಆ ಶುಕ್ರವಾರ, ಆ ಶುಕ್ರನ ಹೋರಾದಲ್ಲಿ ನೀವು ಆಭರಣ ತೆಗೆದುಕೊಳ್ಳಿ. ಏನ್ ತಗೊಳ್ತೀರಿ ಆಭರಣ? ಶುಕ್ರವಾರ ದಿವಸ ಬೆಳ್ಳಿ ತಗೊಳ್ಳಿ, ಆಮೇಲೆ ಡೈಮಂಡ್ ತಗೊಳ್ಳಿ, ಅಥವಾ ವೈಟ್ ಪ್ಲಾಟಿನಂ ತಗೊಳ್ಳಿ, ವೈಟ್ ಗೋಲ್ಡ್ ಅಂತಾರಲ್ಲ ಅದನ್ನ ತಗೊಳ್ಳಿ. ಶುಕ್ರವಾರ ದಿವಸ ನೀವು ಬಂಗಾರ ಅಲ್ಲ, ಯಾಕಂದ್ರೆ ಬಂಗಾರ ಅನ್ನೋದು ಗುರುವಿನ ವರ್ಣ. ಈ ಶುಕ್ರನಿಗೂ ಗುರುಗೂ ಆಗೋದಿಲ್ವಲ್ಲ, ಅದಕ್ಕೆ ಶುಕ್ರವಾರ ಸಾಧ್ಯವಾದಷ್ಟು ಏನು ತಗೊಂಡ್ರು ಕೂಡ ಪ್ಲಡ್ಜ್ ಮಾಡೋದು ಅಥವಾ ಯಾರಿಗಾದ್ರೂ ಕೂಡ ಏನೋ ಹೀಗೆ ಆಗ್ತಾ ಇದೆ ಅಂತಂದ್ರೆ ನೀವು ಎಲ್ರು ಹೇಳಿರ್ತಾರೆ ಶುಕ್ರವಾರ ತಗೋ ಇದೇ ಆಗಿರೋದು. ಇದು ಅವ್ರಿಗೆ ಗೊತ್ತೇ ಇರಲ್ಲ. ಎಲ್ರು ಅಷ್ಟೇನೆ ಶುಕ್ರವಾರ ಮಹಾಲಕ್ಷ್ಮಿನೇ ಕಾಣಯ್ಯ, ನಮ್ಮ ಮನೆಯಲ್ಲಿ ಅಷ್ಟು ಹೆಣ್ಮಕ್ಳು ಮಹಾಲಕ್ಷ್ಮಿ ಇದೆ. ಆದ್ರೆ ಈ ಮಗುವಿನ ಬ್ಲಡ್ ಗ್ರೂಪ್ ಬೇರೆ, ಈ ಮಗುವಿನ ಬ್ಲಡ್ ಗ್ರೂಪ್ ಬೇರೆ ಇರುತ್ತೆ. ಅದಕ್ಕೆ ಸ್ವಲ್ಪ ನೀವು ಹೋಲಿಕೆ ಮಾಡೋಕೆ ಸ್ವಲ್ಪ ಎಚ್ಚೆತ್ಕೊಂಡು ಹೋಲಿಕೆ ಮಾಡಿ ಅಪ್ಪ ಅಷ್ಟೇ. ಹೀಗೆ ಆ ಹೋರಾ ಟೈಮಿಂಗ್ಸ್ ಇದೆಯಲ್ಲ, ಕುಜನ ಹೋರಾ ಟೈಮಲ್ಲಿ ಭೂಮಿನ ನೋಡಕ್ ಹೋಗಿ, ಒಂದು ಸೈಟ್ ಅನ್ನು ನೋಡಕ್ ಹೋಗಿ, ಅಥವಾ ಮಾರಾಟ ಮಾಡಕ್ ಹೋಗಿ, ಸಕ್ಸಸ್. ಅದಕ್ಕೆ ಹೋರಾ ಟೈಮಿಂಗ್ಸ್. ನೆಕ್ಸ್ಟ್ ನೀವು ಯಾವ್ದೋ ಹೋಗ್ತಾ ಒಂದು ವಿಡಿಯೋ ನೋಡಿದ್ರಿ, ನೀವು ಬಹುಶಃ ಜಾಗ ನೋಡ್ಬೇಕಂತ ಹೋಗ್ತಾ ಇರ್ತೀರಿ, ಯಾರದ್ದು ಬಹುಶಃ ಲೈಕ್ ಮಾಡಿರೋದು 17 ಆಗಿದೆ, ಇನ್ನೇನು 18 ಯಾರೋ ಒಬ್ಬ ಮಾಡ್ತಾನೆ, ಕಾಯ್ತಾ ಇರಬೇಕು. ನಿಮ್ಮ ಲೈಕ್ ಎಷ್ಟಿರ್ಬೇಕು ಅಂದ್ರೆ ನಿಮ್ಮ ಕುಜನ ಸಂಖ್ಯೆಗೆ ಬಂದಿರಬೇಕು. ಒಟ್ಟಾರೆ 9 ಬರಬೇಕು. ಸಿಂಗಲ್ ಮಾಡಿದ್ರೆ 9 ಬರಬೇಕು. ಹೀಗೆ ಇನ್ನ 26 ಇರುತ್ತೆ, ಅಲ್ಲಿ 27 ಬರಬೇಕು. ಆ 27 ನೀನೇ ಹೊಡಿಬೇಕು. ಇದನ್ನ ಲೈಕ್ ಮಾಡೋದು ಕೂಡ ಅಷ್ಟೇ, ನಿಮಗಾಗ ಸಂಖ್ಯೆ ಅವಾಗ ನಿಮಗೆ ಇಂಡಿಕೇಶನ್ ಕೊಡ್ತಾನೆ ಇರುತ್ತೆ. ನಿಮ್ಮ ಭಾಗ್ಯದ ಸಂಖ್ಯೆ, ಪೂರ್ವ ಪುಣ್ಯದ ಸ್ಥಾನದ್ದು, ಲಾಭ ಸ್ಥಾನದ್ದಾಗಿರ್ಬೋದು, ಈ ತರಹದ ಕೇಂದ್ರದ ಸಂಖ್ಯೆ ಆಗಿರ್ಬೋದು. ಇದನ್ನ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದುವರಿಯಿರಿ. ಆ ಹೋರಾವನ್ನ ಕರೆಕ್ಟ್ ಆಗಿ, ಈ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಶಾಸ್ತ್ರ, ಅತ್ಯಂತ ಫಲವನ್ನ ಕೊಡ್ತಕ್ಕಂಥ ಶಾಸ್ತ್ರ ಅಂತಂದ್ರೆ ಹೋರಾ ಶಾಸ್ತ್ರ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಅದನ್ನ ನಿಮ್ಮ ಜೀವಿತ ಕಾಲಕ್ಕೆ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅಷ್ಟು ಚೆನ್ನಾಗಿ ತಾವು ಸಕ್ಸಸ್ ಆಗ್ತೀರಿ. ಶಿವಂಬುಯ ಒಳಿತಾಗ. ಖಂಡಿತವಾಗ್ಲೂ ಗುರುಗಳೇ, ಈ ಒಂದು ಪ್ಲೇ ಸ್ಟೋರ್ಗೆ ಹೋಗಿ ನಾವು ಹಿಂದೂ ಕ್ಯಾಲೆಂಡರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಬೇಸಿಕ್ಸ್ ಅನ್ನುವಂಥದ್ದು ನಾವು ಹೇಗೆ ಕೂತಲ್ಲೇ ತಿಳ್ಕೊಳ್ಬಹುದು ಈ ವಿಚಾರಗಳನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡೋದಲ್ಲ, ಎಷ್ಟು ಸಿಂಪಲ್ ಆಗಿರುವಂತ ಆಪ್ ನ ನೀವು ಕೂತಲ್ಲೇ ಪ್ಲೇ ಸ್ಟೋರ್ಗೆ ಹೋಗಿ ಹಿಂದೂ ಕ್ಯಾಲೆಂಡರ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಮ ರಾಶಿ ನಕ್ಷತ್ರ, ನಿಮ್ಮ ಭಾಗ್ಯಸ್ಥಾನ ಜೊತೆನಲ್ಲಿ ಈ ಹೋರಾ ಬಗ್ಗೆ ಕೂಡ ನೀವು ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಬಹುದು. ಇದು ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋ, ಹೊಸ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.